ಈಗಾಗಲೇ ಕೆಲವು ಕಡೆ ಬಸ್ಗಳು ಓಡಾಡ್ತಾ ಇದೆ, ಇನ್ನು ಕೆಲವು ಕಡೆ ಬಸ್ಗಳು ಓಡಾಡ್ತಾ ಇಲ್ಲ. ಸದ್ಯದ ಬೆಂಗಳೂರಿನ ಪರಿಸ್ಥಿತಿ ಇದಾಗಿದೆ. ಜೊತೆಗೆ ಬೆಂಗಳೂರನ್ನ ಹೊರತುಪಡಿಸಿ ಕೆಲವು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಕೆಲವು ಬಸ್ಗಳು ಕೆಲವು ಕಡೆ ಓಡಾಡ್ತಾ ಇದೆ, ಕೆಲವು ಕಡೆ ಓಡಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್ ಅವರು. ಸಂಜಯ್ ನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀರಾಜ್, ಇದೀಗ ಸಂಜಯ್ ನಗರದ ಪರಿಸ್ಥಿತಿ ಹೇಗಿದೆ? ಬೆಳಗ್ಗಿನಿಂದ ಇಲ್ಲಿವರೆಗೂ ಏನೇನಾಯ್ತು, ಏನೆಲ್ಲ ವ್ಯತ್ಯಾಸಗಳಾಗಿದೆ? ತೇಜಸ್ವಿನಿ, ಇವತ್ತು ಬಸ್ ಬಂದಿತ್ತು, ಬಸ್ ಬಂದಿಲ್ಲ ಅನ್ನುವಂಥ ಯಾವ ಪರಿಸ್ಥಿತಿಯೂ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಕೇಳಿದ್ರೆ ಒಂದು ಹಂತಕ್ಕೆ ನಿಧಾನವಾಗಿ KSRT ಬಸ್ಗಳಿರಲಿ, BMTC ಬಸ್ಗಳಿರಲಿ ಓಡಾಡ್ತಿರುವಂತಹ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಯಾಣಿಕರ ವಿರಳ ಸಂಖ್ಯೆ ಇರಬಹುದು, ಆದರೆ ಬಸ್ಗಳು ನಿಧಾನಕ್ಕೆ ಒಂದು ಹಂತಕ್ಕೆ ಮೂವ್ ಆಗ್ತಿದೆ ಅನ್ನುವಂತಹದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕು. ನಿನ್ನೆ KSRTC ಅಸೋಸಿಯೇಷನ್ ಏನು ಹೇಳಿದೆ, ನಮಗೆ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶದ ಪ್ರತಿ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಸುಮಾರು ಸಂಜೆ 7:45 ತನಕವೂ ಕೂಡ ಹೇಳ್ತಾ ಇತ್ತು. ಆದರೆ 7:45ಕ್ಕೆ ಆ ಕೋರ್ಟ್ನ ಪ್ರತಿ ಇವರಿಗೆ ಸಿಕ್ಕಿದೆ. ಹಾಗಾಗಿ ಒಂದು ಹಂತಕ್ಕೆ ಒಂದು ಭಯ ಇದೆ. ಅಸೋಸಿಯೇಷನ್ಗೆ ಯಾವುದೇ ರೀತಿಯಲ್ಲಿ ನ್ಯಾಯಾಂಗದ ನಿಂದನೆ ಮಾಡುವಂತಹ ಪರಿಸ್ಥಿತಿ ಇಲ್ಲ, ಅಥವಾ ಅದನ್ನು ಮಾಡುವಂತಹ ಯಾವ ಹಕ್ಕಿ ಇಲ್ಲ, ಅಥವಾ ಯಾರಿಗೂ ಕೂಡ ಹಕ್ಕಿ ಇಲ್ಲ. ನ್ಯಾಯಾಂಗ ನಿಂದನೆ ಮಾಡಿದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅನ್ನುವಂತಹ ದೃಷ್ಟಿಯಿಂದ ಮತ್ತು ಸರ್ಕಾರ ಎಸ್ಮಾ ಕಾಯ್ದೆಯನ್ನು ಜಾರಿಗೊಳಿಸುವಂತಹ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿರುವ ಕಾರಣಕ್ಕೋಸ್ಕರವಾಗಿ ನಮಗೆ ಯಾವುದಾದ್ರೂ ಮುಂದೆ ರೀತಿಯಲ್ಲಿ ಸಮಸ್ಯೆಗಳಾಗಬಹುದು, ಸಮಸ್ಯೆಗಳು ಎದುರಾಗಬಹುದು ಅನ್ನುವಂತಹ ದೃಷ್ಟಿಯಿಂದ ಬಹುಶಃ ಬಸ್ಗಳನ್ನು ಮೂವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಮಗೆ ಕಾಣಿಸ್ತಾ ಇದೆ. ಆದರೆ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು, ಪ್ರಯಾಣಿಕರು ಖಾಸಗಿ ವಾಹನಗಳಿಗೆ ಅಥವಾ ಖಾಸಗಿ ವೆಹಿಕಲ್ಗಳಿಗೆ ಅವರು ಮೊರೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಬೆಂಗಳೂರಿನಾದ್ಯಂತ MNC ಕಂಪನಿಗಳಿಗೂ ಏನು ಸಮಸ್ಯೆ ಆಗಿಲ್ಲ, ಅವರೆಲ್ಲರೂ ಕೂಡ ಕಂಪನಿಯ ಕ್ಯಾಬ್ಗಳ ಮುಖೇನವಾಗಿಯೇ ಸಂಸ್ಥೆಯನ್ನು ತಲುಪ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸ್ಕೂಲ್ಗಳಿರಲಿ ಅಥವಾ ಶಾಲಾ ಕಾಲೇಜುಗಳಿರಲಿ, ಅವೆಲ್ಲವೂ ಕೂಡ ನಿತ್ಯ ನಿರಂತರ ಹೇಗೆ ಕಾರ್ಯ ಚಟುವಟಿಕೆಯನ್ನು ಆರಂಭಿಸಿತ್ತೋ ಅದೇ ರೀತಿಯಲ್ಲಿ ಆರಂಭಿಸ್ತಾ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅಂತೂ ಕಾಣಿಸ್ತಾ ಇಲ್ಲ. ಬಸ್ಗಳು ಸಂಖ್ಯೆಗಳು ಕಡಿಮೆ ಆಗಿರಬಹುದು, ಆದರೆ ಬಸ್ಸು ಒಂದು ಹಂತಕ್ಕೆ ಸರ್ಕಾರದ ಆದೇಶ ಮತ್ತು ಹೈಕೋರ್ಟ್ನ ಆದೇಶಕ್ಕೆ ಒಂದು ಹಂತಕ್ಕೆ ಮಣಿದಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. KSRT ಅಸೋಸಿಯೇಷನ್ ಹೇಳ್ತಾ ಇದ್ರು. ಶ್ರೀರಾಜ್, ಇದೀಗ ಏನ್ ಹೇಳ್ತಿದ್ದೀರಾ ಅಂತ ಅಂದ್ರೆ, ಹೈಕೋರ್ಟ್ ಸೂಚನೆ ಹಾಗೂ ಸಾರಿಗೆ ಇಲಾಖೆಯಿಂದ ಏನ್ ಸೂಚನೆ ನೀಡಿತು ಅದಕ್ಕೆ ಹೆದರಿ ಇವತ್ತು ಕೆಲಸಕ್ಕೆ ಹಾಜರಾಗಿದ್ದಾರೆ ಅಂತ ಹೇಳ್ತಿದ್ದೀರಾ? KSRTಯ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಸುಬ್ರಾಯ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು, ನಮ್ಗೆ ಇನ್ನು ಆದೇಶ ಪ್ರತಿ ಬಂದಿಲ್ಲ ಅನ್ನುವಂಥದ್ದನ್ನ. ಆದೇಶ ಪ್ರತಿ ಸಿಕ್ಕಿದ್ರೆ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವುದನ್ನ ಕೂಡ ಅವರು ಹೇಳಿದ್ರು. ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ಸರಿಸುಮಾರು 10ರಿಂದ 11 ಗಂಟೆಯ ಹೊತ್ತಿಗೆ ಮತ್ತೆ ಪದಾಧಿಕಾರಿಗಳೊಂದಿಗೆ ಅವರು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರದ ಮೇರೆಗೆ ಮುಷ್ಕರ ಮುಂದುವರಿಯುತ್ತಾ ಅಥವಾ ವಾಪಸ್ ಪಡೆಯುವಂತಹ ನಿರ್ಧಾರವನ್ನ ಬಹುಶಃ ಸಾರಿಗೆ ಇಲಾಖೆಯ ನೌಕರರು ಮತ್ತು ಸಿಬ್ಬಂದಿಗಳು ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಈಗಿನ ಹಂತಕ್ಕೆ ನಾವು ಗಮನಿಸೋದಾದ್ರೆ ಒಂದು ಹಂತಕ್ಕೆ ಬಸ್ಸುಗಳು ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಾರೆ, ಪ್ರಯಾಣಿಕರು ಕೂಡ ಅದನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ಕಾಣ್ತಾ ಇರಬೇಕು. ಮತ್ತೆ MNC ಕಂಪನಿಯ ದೊಡ್ಡ ದೊಡ್ಡ ಉದ್ಯೋಗಿಗಳೆಲ್ಲವೂ ಕೂಡ ಮೆಟ್ರೋ ಅಂತಹ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಆ ಮುಖವಾಗಿಯೂ ಕೂಡ ಮುಖ ಮಾಡ್ತಾ ಇದ್ದಾರೆ, ಅದನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಆಟೋ ಮತ್ತು ಕ್ಯಾಬ್ಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಸರ್ಕಾರವೇ ಈಗ ಅದಕ್ಕೆ ಒಂದು ನಿರ್ಧಾರ ಮಾಡಿದೆ. ಸಾರಿಗೆ ಇಲಾಖೆಯ ನೌಕರರು ಮುಷ್ಕರವನ್ನ ಮಾಡಿದ್ರೆ ಖಾಸಗಿ ಸಂಸ್ಥೆಗಳನ್ನ ನಾವು ಒಲಿಸಿಕೊಳ್ಳಬೇಕು, ಖಾಸಗಿ ಸಂಸ್ಥೆಯ ಬಸ್ಸುಗಳನ್ನ, ಖಾಸಗಿ ಸಂಸ್ಥೆಯ ಕ್ಯಾಬ್ಗಳನ್ನ ನಾವು ಬಳಸಿಕೊಂಡು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಗಳು ಆಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಅದನ್ನ ಮಾಡಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ತೇಜಸ್ವಿನಿ, ಓಕೆ, ಧನ್ಯವಾದ ಶ್ರೀರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೆ ತಮ್ಮನ್ನ ಸಂಪರ್ಕಿಸ್ತೀವಿ. ಈಗಾಗಲೇ ಹಲವು ಕಡೆ ಬಸ್ಗಳು ಓಡಾಡ್ತಿದೆ, ಇನ್ನು ಕೆಲವು ಕಡೆ ಬಸ್ಗಳು ಓಡಾಡ್ತಾ ಇಲ್ಲ. ಇನ್ನು ಸಂಜಯ್ ನಗರದ ಪರಿಸ್ಥಿತಿಯನ್ನ ನೋಡೋದಾದ್ರೆ, ಸಂಜಯ್ ನಗರದಲ್ಲಿ ಎಂದಿನಂತೆ ಬಸ್ಗಳು ಓಡಾಡ್ತಿದೆ ಎಂದು ಈಗಾಗಲೇ ನಮ್ಮ ಪ್ರತಿನಿಧಿ ಶ್ರೀರಾಜ್ ಅವರು ಈಗಾಗಲೇ ತಿಳಿಸಿದ್ರು. ಅದರ ಜೊತೆಗೆ ಯಶವಂತಪುರದ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಕಿರಣ್ ಅವರು ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ.
ಸಾರಿಗೆ ನೌಕರರು ಇವತ್ತು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ನಾನು ಯಶವಂತಪುರದ ಮೆಟ್ರೋ ಸ್ಟೇಷನ್ನಲ್ಲಿದ್ದೀನಿ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ರೈಲ್ವೆ ನಿಲ್ದಾಣದಿಂದ ನೇರವಾಗಿ ಬಸ್ಗಳ ಮುಖಾಂತರ ತೆರಳದೆ ಇದು ಮೆಟ್ರೋವನ್ನು ಬಳಸಿ ಪ್ರಯಾಣಕ್ಕೆ ಸಾಗ್ತಾ ಇರುವಂಥದ್ದು. ನಿನ್ನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿವಿಧ ಸಹಕಾರಿ ಸಾರಿಗೆ ಸಂಸ್ಥೆಗಳು ನೌಕರರಿಗೆ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಇವತ್ತು ಆರಂಭಿಸುವಂಥದ್ದು. ಇದೇ ವಿಚಾರವಾಗಿ ನಿನ್ನೆ CM ಸಿದ್ದರಾಮಯ್ಯನವರ ಜೊತೆಗೆ 4 ನಿಗಮಗಳ ಸಂಘ ಸಂಸ್ಥೆಗಳು ಇವರು CM ಜೊತೆ ಸಭೆಯನ್ನು ನಡೆಸಿದ್ದು. ಆದರೆ ಈ ಸಭೆ ವಿಫಲವಾದ ಬಳಿಕವಾಗಿ CM ಅವರು 12 ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಇವರು ಸಮ್ಮತಿಯನ್ನು ಕೊಡದೇ ಇರತಕ್ಕಂಥ ವಿಚಾರವಾಗಿ ಇವತ್ತು ವಿವಿಧ 4 ಸಾರಿಗೆ ನಿಗಮಗಳು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಆರಂಭಿಸಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಸಹ ವಿವಿಧ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪರದಾಡುವಂಥ ಪರಿಸ್ಥಿತಿಯಾಗಿದೆ. ಬೇರೆ ಬೇರೆ ಜಿಲ್ಲೆ ಶಿವಮೊಗ್ಗ ಆಗಿರ್ಬೋದು, ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಈ ಭಾಗಕ್ಕೆ ಪ್ರಯಾಣಿಕರು ದಿನನಿತ್ಯ ಸಂಚಾರ ಮಾಡ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಇವರಿಗೆ ಪ್ರಯಾಣಕ್ಕೆ ಒಂದು ರೀತಿ ಅಡಚಣೆ ಉಂಟಾಗಿದೆ ಅಂತಲೇ ಹೇಳುವಂತಹ ಪರಿಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ರೈಲಿನ ಮುಖಾಂತರವಾಗಿ ಪ್ರಯಾಣಿಕರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಯಶವಂತಪುರದ ಮೆಟ್ರೋ ಇದೆ, ಮೆಟ್ರೋದ ಮುಖಾಂತರವಾಗಿ ತಮ್ಮ ಸ್ಥಳಗಳಿಗೆ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಸರ್ಕಾರ ಇವರ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡುತ್ತಾ ಅಂತಹದ್ದು ಸದ್ಯಕ್ಕೆ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಸದ್ಯ ಇದೇ ರೀತಿಯಾಗಿ ಮುಂದುವರೆದರೆ ಇವತ್ತು ಪ್ರಯಾಣಿಕರಿಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಅಥವಾ ಶಾಲಾ ಮಕ್ಕಳು ಸಹ ಇವತ್ತು ಶಾಲೆಗೆ ರಜೆಯನ್ನು ಸರ್ಕಾರ ಘೋಷಣೆ ಮಾಡಿಲ್ಲ. ಆದರೆ ಅವರು ಯಾವ ವಾಹನಗಳ ಮುಖಾಂತರವಾಗಿ ಶಾಲೆಗಳಿಗೆ ಹೋಗ್ತಾರೆ ಅನ್ನುವಂಥದ್ದು ಸಹ ಸದ್ಯಕ್ಕೆ ಒಂದು ಕುತೂಹಲವನ್ನು ಮೂಡಿಸ್ತಕ್ಕಂಥ ವಿಚಾರ. ಸದ್ಯ ಬಂದ್ಗೆ ಒಂದು ರೀತಿಯಾಗಿ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು ಯಶವಂತಪುರದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆ ನಿಲ್ದಾಣದ ಮುಖಾಂತರವಾಗಿ ಮೆಟ್ರೋದ ಮುಖಾಂತರವಾಗಿ ಜನ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಇದೇ ಮೊದಲ ಬಾರಿ ಇವರು ಈ ರೀತಿ ಹೋರಾಟವನ್ನು ನಡೆಸ್ತಾ ಇಲ್ಲ. ಈ ಹಿಂದೆಯೂ ಕೂಡ ಇವರು ಹೋರಾಟವನ್ನು ನಡೆಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸಾರಿಗೆ ನೌಕರರು ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಮುಷ್ಕರದ ಬಗ್ಗೆ 22 ದಿನಗಳ ಹಿಂದೆಯೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಸಾರಿಗೆ ನೌಕರರು. ಆದ್ರೆ CM ಸಿದ್ದರಾಮಯ್ಯನವರು ಸಭೆಯನ್ನ ಕೂಡ ಕರೆದಿದ್ರು. ಸಭೆಯನ್ನ ಕರೆದು ಸಂಧಾನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದು ಎಲ್ಲೋ ಒಂದ್ ಕಡೆ ವಿಫಲ ಆಯಿತು. 38 ತಿಂಗಳ ಬಾಕಿ ಹಣವನ್ನ ಕೊಡಬೇಕು, 15% ವೇತನವನ್ನ ಹೆಚ್ಚಿಸಬೇಕು, ಬೇಕಿದ್ರೆ ಕಂತಿನ ರೂಪದಲ್ಲಿ ಹಣವನ್ನ ಕೊಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ 38 ತಿಂಗಳ ಹಣ ಇದೆ, ಅದನ್ನ ಒಂದೇ ಸಲ ಕೊಡೋಕಾಗ್ಲಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲೇ ಹಣವನ್ನ ಕೊಡಿ ಅಂತ ಸಾರಿಗೆ ನೌಕರರು ಸರ್ಕಾರದ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂತ ಅಂದ್ರೆ, ಅಧಿವೇಶನದವರೆಗೆ ಮುಷ್ಕರವನ್ನ ಮುಂದೂಡಿ 14 ತಿಂಗಳ ವೇತನವನ್ನ ನಾವು ನೀಡ್ತೀವಿ ಅಂತ ಹೇಳಿದ್ರು. ಅದು ಅವರ ಸಿಟ್ಟಿಗೆ ಇದೀಗ ಕಾರಣವಾಗಿದೆ. ಯಾಕೆ ಬಿಡಬೇಕು ದುಡ್ಡನ್ನ? ನಾವು ಕಷ್ಟಪಟ್ಟು ದುಡ್ದಿಲ್ವಾ? ಈ ದುಡ್ಡನ್ನ ಯಾಕೆ ಬಿಡಬೇಕು ಅಂತ ಅವರು ಇವತ್ತು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೇನ್ ಹೇಳಿದ್ರು ಅಂತ ಅಂದ್ರೆ, ಪ್ರಯಾಣ ದರ ಜಾಸ್ತಿ ಮಾಡಿದ್ರೆ ನಿಮ್ಮ ಬೇಡಿಕೆಯನ್ನ ಈಡೇರಿಸ್ತೀವಿ ಅಂತ CM ಸಿದ್ದರಾಮಯ್ಯನವರು ಈಗಾಗಲೇ ಭರವಸೆಯನ್ನ ಕೂಡ ನೀಡಿದ್ರು. ಇದೀಗ 2027ರವರೆಗೆ ಹೊಸ ವೇತನ ಪರಿಷ್ಕರಣೆ ಆಗಲ್ಲ ಅಂತ ತಿಳಿಸಿದ್ದಾರೆ. CM 14 ತಿಂಗಳ ಹಿಂಬಾಕಿಯನ್ನ ಕೊಡ್ತೇವೆ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಉಳಿದಿದ್ದು ಯಾಕೆ ಕೊಡಲ್ಲ? ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಸಾರಿಗೆ ನೌಕರರು. ಅಧಿವೇಶನದವರೆಗೂ ಮುಂದೂಡಿ ಅಂತ ಹೇಳ್ತಾ ಇದ್ದಾರಲ್ಲ, ನಾವ್ ಯಾಕೆ ಮುಂದೂಡಬೇಕು? ಇವ್ರು ಕೊಡಲ್ಲ ಅಂತ ಅಂದಮೇಲೆ ನಾವ್ ಯಾಕೆ ಮುಂದೂಡಬೇಕು? ನಾವ್ ಇವತ್ತಿಂದನೇ ಮುಷ್ಕರ ಮಾಡ್ತೀವಿ, ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ಕೂಡ ನಾವು ನಿಲ್ಸಲ್ಲ, ಯಾವುದಕ್ಕೂ ಕೂಡ ಬಗ್ಗಲ್ಲ, ಯಾವುದಕ್ಕೂ ಜಗ್ಗಲ್ಲ ಅಂತ ಇವತ್ತು ಮುಷ್ಕರವನ್ನ ಕೈಗೊಂಡು ಬೆಳಗ್ಗೆಯಿಂದಲೂ ಕೂಡ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಕೆಲವು ಸಾರಿಗೆ ನೌಕರರು ಇದೀಗ ಡ್ಯೂಟಿಗೂ ಕೂಡ ಹಾಜರಾಗಿಲ್ಲ. ಇನ್ನು ಕೆಲವು ಕಡೆ ಮೇಲಾಧಿಕಾರಿಗಳು ಏನಿದ್ರು ಅವರು ಆಗಮಿಸಿ ಸಂಧಾನ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಡ್ಯೂಟಿಗೆ ನೀವು ಹಾಜರಾಗಿ, ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನ ಬಗೆಹರಿಸ್ತೇವೆ, ನಿಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತೇವೆ. ನೀವು ಈ ರೀತಿ ಮಾಡೋದ್ರಿಂದ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರುತ್ತೆ, ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಈ ರೀತಿ ಬಸ್ ಬಂದ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಅವರ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಎಸ್ ಸಂಜಯ್, ಇದೀಗ ಮುಷ್ಕರವನ್ನ ಮಾಡ್ತಾ ಇದ್ರು ಬೆಳಿಗ್ಗೆಯಿಂದ, ಈಗ ಎಲ್ಲೋ ಒಂದ್ ಕಡೆ ಬಸ್ಗಳು ಕೆಲವು ಕಡೆ ಓಡಾಡ್ತಾ ಇದೆ. ಸದ್ಯದ ಪರಿಸ್ಥಿತಿ ಅಲ್ಲಿ ಹೇಗಿದೆ ಈಗ? ಏನ್ ಕಾವ್ಯ ಅಂತ ಹೇಳಿದ್ರೆ, ಇಲ್ಲಿ ಏನ್ ಯಶವಂತಪುರ TTMC ಇದೆ, ಇಲ್ಲಿ ಬೆಳಗ್ಗೆ ಮಾಮೂಲಿಯಾಗಿ ಏನು ಬಸ್ಗಳು ಚಲಿಸ್ತಾ ಇರೋದು ಕಾಣ್ಬೋದಾಗಿತ್ತು. ಆದ್ರೆ ಈಗ ಬಸ್ಗಳು ಕೂಡ ಚಲಿಸ್ತಾ ಇದೆ. ಅಂದ್ರೆ ಜನರು ಕೂಡ ಕಡಿಮೆ ಇರುವಂತದ್ದು, ಅಂದ್ರೆ ಗೊಂದಲದಲ್ಲಿರುವಂತದ್ದು. ಜನರಾಗ್ಲಿ ಇಲ್ಲ ಏನು ನೌಕರರಾಗ್ಲಿ ಒಂದು ಗೊಂದಲದಲ್ಲಿರುವಂತದ್ದು. ಅಂದ್ರೆ ಇವತ್ತು ಮುಷ್ಕರ ಇದೆಯಾ ಇಲ್ವಾ, ಅಂದ್ರೆ ನೌಕರರು ಕೂಡ ಇವತ್ತು ಮುಷ್ಕರ ಆಗ್ತಿದ್ಯಾ ಇಲ್ವಾ ಅನ್ನೋ ಗೊಂದಲದಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಏನು ಪ್ರಯಾಣಿಕರು ಕೂಡ ಏನು ಗೊಂದಲದಲ್ಲಿ, ಅಂದ್ರೆ ಇವತ್ತು ಮುಷ್ಕರ ಇದ್ರೆ ನಮ್ಮ ಏನ್ ಕೆಲಸಗಳಿಗಾಗ್ಲಿ ಇಲ್ಲ ನಮ್ಮ ಕಾರ್ಯಗಳಿಗೆ ಏನು ಹೋಗ್ತಾ ಇರ್ತದೆ, ಅದಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋ ಒಂದು ಗೊಂದಲದಲ್ಲಿ ಒಂದು ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಅಂದ್ರೆ ಖಾಲಿ, ಅಂದ್ರೆ ಏನ್ BMTC ಕೂಡ ಚಲಿಸ್ತಾ ಇದ್ರು ಕೂಡ ಅದು ಖಾಲಿಯಾಗಿ ಚಲಿಸ್ತಾ ಇರುವಂತ ಒಂದು ದೃಶ್ಯಗಳನ್ನ ನೋಡ್ಬೋದು. ಅಂದ್ರೆ ಬಸ್ನಲ್ಲಿ ಬಸ್ಗಳು ಓಡಾಡ್ತಾ ಇದೆ, ಆದ್ರೆ ಜನರು ಮಾತ್ರ ಓಡಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಅಂದ್ರೆ ಈಗ ಏನು ಜನರುಗಳು ಕೂಡ ಗೊಂದಲದಲ್ಲಿ ಇರುವಂತದ್ದು. ಅಂದ್ರೆ ಈಗ ಇವತ್ತೇನಾದ್ರೂ ನಾವು ಬಸ್ನ ನಂಬ್ಕೊಂಡು ನಾವು ಕೆಲಸಗಳಿಗೆ ಹೊರಟ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗುವ ತಲುಪುವ ಸಮಯ ಆಗ್ಬೋದೇನೋ ತಲುಪೋದಿಕ್ಕೆ, ಮತ್ತೆ ಏನಾದ್ರೂ ವಿಳಂಬ ಆಗಿ ಅಲ್ಲಿಂದ ಮತ್ತೆ ಏನಾದ್ರೂ ಸಮಸ್ಯೆಗಳಾದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಖಾಸಗಿ ವಾಹನಗಳನ್ನ ಮತ್ತೆ ಮೆಟ್ರೋವನ್ನ ಅವಲಂಬಿಸಿರೋದು ಇವತ್ತು. ಕಾವ್ಯ, ಮೆಟ್ರೋದಲ್ಲಿ ಫುಲ್ ರಶ್ ಇದೆಯಾ? ಹೌದು, ಅಂದ್ರೆ ಈಗ ಏನು ಅಂದ್ರೆ ದಿನ ಏನು ಓಡಾಡ್ತಾ ಇದ್ರು ಅದಕ್ಕಿಂತ ಕ್ರಮೇಣ ಇವತ್ತು ಜಾಸ್ತಿ ಜನ ಸಂಚರಿಸ್ತಾ ಇರೋದನ್ನ ನಾವು ನೋಡ್ಬೋದು. ಓಕೆ, ಧನ್ಯವಾದ ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದೀಗ ಮೇಲಾಧಿಕಾರಿಗಳು ಈಗಾಗಲೇ ಏನು ಸಾರಿಗೆ ನೌಕರರಿದ್ರು ಅವರಿಗೆ ಮನವೊಲಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಗೆಹರಿಸ್ತೀವಿ, ನೀವು ನಿಮ್ಮ ಕರ್ತವ್ಯಕ್ಕೆ ಹಾಜರಾಗಿ, ಇಲ್ಲಾಂದ್ರೆ ಸ್ಯಾಲ್ರಿ ಕಟ್ ಮಾಡ್ತೀವಿ, ಸ್ಯಾಲ್ರಿ ಹೋಲ್ಡ್ ಮಾಡ್ತೀವಿ, ಆ ರೀತಿ ಸಾಧ್ಯತೆಗಳು ಕೂಡ ಇದೆ, ಕಠಿಣ ಕ್ರಮವನ್ನ ಕೈಗೊಳ್ತೇವೆ, ಮುಂದೆ ನೀವು ಕಷ್ಟವನ್ನ ಎದುರಿಸಬೇಕಾಗುತ್ತೆ ಎಂದು ಮೇಲಾಧಿಕಾರಿಗಳು ಈಗಾಗಲೇ ಆಗಮಿಸಿ ಸಾರಿಗೆ ನೌಕರರಿಗೆ ಒಂದು ವಾರ್ನ್ ಮಾಡಿದ್ರು. ಅದಾದ ಬಳಿಕ ಇದೀಗ ಕೆಲವು ಕಡೆ ಬಸ್ಸುಗಳು ಓಡಾಡ್ತಾ ಇದೆ. ಯಶವಂತಪುರ ಸೇರಿದಂತೆ ಬೆಂಗಳೂರಿನ ಸಾಕಷ್ಟು ಕಡೆ ಇದೀಗ ಬಸ್ಸುಗಳು ಓಡಾಡ್ತಾ ಇದೆ. ಆದ್ರೆ ಪ್ರಯಾಣಿಕರಲ್ಲಿ ಮಾತ್ರ ಎಲ್ಲೋ ಒಂದ್ ಕಡೆ ಇಳಿಕೆ ಕಂಡಿದೆ. ಯಾಕೆ ಅಂತ ಅಂದ್ರೆ ಈಗಾಗಲೇ ಮುಷ್ಕರದ ಬಿಸಿ ಕೂಡ ತಟ್ಟಿದೆ, ಬೆಳಗ್ಗೆಯಿಂದ ವೇಟ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಸ್ ಓಡಾಡೋದು ಲೇಟ್ ಆದ್ರೆ ಅವರು ಆಫೀಸ್ಗೆ ಹೋಗೋಕೆ ಲೇಟ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಕಾಣ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಪ್ರಯಾಣಿಕರು ಬಸ್ಸಿನಲ್ಲಿ ಸಂಚಾರವನ್ನ ಮಾಡ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಅದರ ಜೊತೆಗೆ ಎಲ್ಲರೂ ಕೂಡ ಇವತ್ತು ಮೆಟ್ರೋ ಹಾಗೂ ಆಟೋ ಕ್ಯಾಬ್ಗಳ ಮೊರೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಅವ್ರಿಗೂ ಕೂಡ ಗೊಂದಲ ಇದೆ, ಬಸ್ಸಲ್ಲಿ ಹೋಗೋದಾ ಬೇಡವಾ, ಬಸ್ ಓಡಾಡುತ್ತೋ ಏನೋ, ಏನ್ ಮಾಡೋದು, ಆಫೀಸಿಗೆ ಲೇಟ್ ಆಗುತ್ತೆ, ಅಲ್ಲಿ ನೋಡಿದ್ರೆ ಹೋಗಿ ಬೈಸ್ಕೋಬೇಕು, ಏನ್ ಮಾಡೋದು ಇವಾಗ ಅಂತ ಹೇಳಿ ಆಟೋ ಕ್ಯಾಬ್ ಜೊತೆಗೆ ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ. ಮೆಟ್ರೋದಲ್ಲಿ ಹೋಗುವವರ ಸಂಖ್ಯೆ ಕೂಡ ಇವತ್ತು ಹೆಚ್ಚಾಗಿದೆ. ಅದ್ರ ಜೊತೆಗೆ ಈಗ ಮೇಲಾಧಿಕಾರಿಗಳು ಬಂದು ಇವರಿಗೆ ಸೂಚನೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ಬಸ್ ಡ್ರೈವರ್ಸ್ ಕಂಡಕ್ಟರ್ಸ್ ಏನಿದ್ದಾರೆ ಅವರು ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಗಮನಿಸಬೇಕಾದ ಅಂಶ ಏನು ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಮೇಲಾಧಿಕಾರಿಗಳ ಪ್ರಯತ್ನ ಫಲಿಸಿದೆ. ಆದ್ರಿಂದ ಎಲ್ಲಾ ಕಡೆ ಇದೀಗ ಬಸ್ಗಳು ಓಡಾಡ್ತಾ ಇದೆ. ಯಶವಂತಪುರ, ಸಂಜಯ್ ನಗರ ಸೇರಿದಂತೆ ಸಾಕಷ್ಟು ಕಡೆ ಇದೀಗ ಬಸ್ಗಳು ಓಡಾಡ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂತ ಅಂದ್ರೆ, ಶಕ್ತಿ ಯೋಜನೆ ಹೊಡೆತ ಬೀಳ್ತಾ, ಶಕ್ತಿ ಯೋಜನೆಯಿಂದ ಈ ರೀತಿ ಆಯ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ವಿಪಕ್ಷಗಳು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಶಕ್ತಿ ಯೋಜನೆ ಅಂತ ನೀಡಿ ಎಲ್ಲನೂ ಫ್ರೀ ಕೊಡ್ತೀವಿ ಅಂತ ಹೇಳಿ ಯಾವುದನ್ನು ಕೂಡ ನೆರವೇರಿಸ್ತಾ ಇಲ್ಲ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅವರ ವೇತನವನ್ನ ನೀಡದೇ ಇರೋದಕ್ಕೆ, ಅವರ ಬೇಡಿಕೆಗಳನ್ನ ಈಡೇರಿಸದೇ ಇರೋದಕ್ಕೆ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅಂತ. ಇನ್ನು ಚಿಕ್ಕಮಗಳೂರು, ಹುಬ್ಬಳ್ಳಿ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಮುಷ್ಕರದ ಬಿಸಿ ತಟ್ಟಿದೆ. ಅಲ್ಲೂ ಕೆಲವು ಬಸ್ಗಳು ಓಡಾಡ್ತಾ ಇಲ್ಲ. ಪ್ರಯಾಣಿಕರು ಕೂಡ ಗೊಂದಲದಲ್ಲಿದ್ದಾರೆ, ಬಸ್ಸು ಬರುತ್ತೋ ಇಲ್ವೋ, ನಾವು ಹೇಗೆ ಹೋಗೋದು, ಎಲ್ಲೆಲ್ಲಿ ಹೋಗಬೇಕಾಗಿತ್ತೋ ಏನೋ. ಬೆಳಿಗ್ಗೆಯಿಂದಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಬಸ್ಸುಗಳು ಓಡಾಡ್ತಾ ಇಲ್ಲ, ನಿಂತಲ್ಲೇ ನಿಂತಿವೆ, ಬಸ್ಗಳೆಲ್ಲ ಡಿಪೋದಲ್ಲಿ ನಿಂತಲ್ಲೇ ನಿಂತಿವೆ. ಆದರೆ ಸದ್ಯದ ಪರಿಸ್ಥಿತಿ ಅಂದರೆ ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡೋದಾದ್ರೆ
ಸದ್ಯದಲ್ಲಿ ಎಲ್ಲವೂ ಕೂಡ ಓಡಾಡ್ತಾ ಇದೆ. ಆದರೆ ಪ್ರಯಾಣಿಕರ ಸಂಖ್ಯೆ ಇಳಿತ ಆಗಿದೆ ಎನ್ನಲಾಗ್ತಾ ಇದೆ.